ಏನೇ ನನ್ನ ಏನೇ ಅಂತೀಯೋ? ಹೌದು ಕಣೆ, ಏನೇ ಅಂತೀನಿ. ಏನಿವಾಗ? ಕಣೆ ನೀನು ಕಣೆ. ಹೌದು ನಿನ್ನೆ. ನೋಡು, ಹೋಗ್ಲಿ ಪಾಪ ಅಂತ ಮನೆಯವ್ರ ಮುಂದೆ ಸೈಲೆಂಟ್ ಆಗಿದ್ರೆ ಓವರ್ ಆಗಾಡ್ತೀಯಾ? ಹೌದು ಕಣೆ, ನಿನಗೆ ಎಷ್ಟು ಕೊಪ್ಪಿದ್ರೆ ನನ್ನ ರೂಮ್ಗೆ ಹೇಳ್ದೆ ಕೇಳ್ದೆ ನುಗ್ತೀಯಾ? ನೋಡು, ಕೊಬ್ಬು ಗಿಬ್ಬು ಅಂದ್ರೆ ಸರಿ ಇರಲ್ಲ ಹೇಳ್ತಾ ಇದೀನಿ. ನನ್ ರಂಗೋಲಿನ ಹಾಳು ಮಾಡ್ಬರ್ತೀಯ. ಅದು ನಾನು ಅಷ್ಟು ಇಷ್ಟಪಟ್ಟು ಬಿಡ್ಸಿರೋ ರಂಗೋಲಿನ. ಹೌದು, ಏನಿವಾಗ? ಏನ್ ಮಾಡ್ಕೋತೀಯ? ಹೌದಾ? ಮೆಂಟ್ಲು. ನೀನ್ ಮೆಂಟ್ಲು. ನಿಮ್ಮ ಇಲ್ಲ, ಅವರೆಲ್ಲರೂ ಸರಿಯಾಗೇ ಇದ್ದಾರೆ. ನೀನೊಬ್ನೇ ಮೆಂಟ್ಲು ಗಿರಾಕಿ. ನನ್ ರಂಗೋಲಿನ ಹಾಳು ಮಾಡಿದ್ದಕ್ಕೆ ಅರ್ಧ ಗಂಟೆಯಿಂದ ನಿಂತ್ಕೊಂಡು ಸ್ಟೈಲ್ ಹೇರ್ ಸೆಟ್ ಮಾಡ್ಕೊತಿದ್ಯಲ್ಲ, ಅದನ್ನೆಲ್ಲ ಹಾಳು ಮಾಡ್ಬೋದು. ಹೌದಾ? ನೀನೊಬ್ಳಿಗೆ ಬರೋದಾ? ನನಗಾದ್ರೂ ಪರವಾಗಿಲ್ಲ, ನನ್ ಹೇರ್ ಸೆಟ್ ಮಾಡ್ಕೊಳಕ್ಕೆ ಅರ್ಧ ಗಂಟೆ ಸಾಕು. ಈಗ ನಿನ್ ಹೇರ್ನ ಸೆಟ್ ಮಾಡ್ಕೊಳಕ್ಕೆ ಅರ್ಧ ದಿನ ಬೇಕು. ನೋಡು, ನನ್ ಪಾಡಿಗೆ ನಾನಿದ್ದೀನಿ, ನೀನು ನಿನ್ ಪಾಡಿಗಿದ್ಯೋ ಸರಿ. ಜಾಸ್ತಿ ನಕ್ರ ಮಾಡ್ದ್ಯೋ. ಏನೇ ಮಾಡ್ಕೋತ್ಯಾ? ಏನೇ ಮಾಡ್ಕೋತ್ಯಾ? ನೀನಿರೋದು ನನ್ನ ಮನೇಲಿ. ನಿನ್ಗೆ ಅಷ್ಟೊಂದು ಸ್ವಾಭಿಮಾನ ಇದ್ರೆ ಜಾಗ ಖಾಲಿ ಮಾಡಿ. ನಿನ್ ಮನೆ? ಸರಿ, ಹೇಳಿ, ಕಾಗದ ಪತ್ರ ತೋರ್ಸು. ನಿನ್ ಹೆಸರಿದ್ಯಾ ಅಂತ ನೋಡೋಣ. ತಲೆ ಹರಟೆ ಮಾತಾಡ್ಬೇಡ, ಇದು ನಮ್ ತಾತನ ಮನೆ. ತಾತನ್ ಮನೆ ಅಂದ್ಮೇಲೆ ಅದನ್ನ ಅವ್ರು ಹೇಳ್ಬೇಕು, ಮನೆ ಬಿಟ್ಟು ಹೋಗು ಅಂತ. ಹಲೋ, ಕಾನೂನ್ ಪ್ರಕಾರ ತಾತನ ಆಸ್ತಿಗೆ ಮೊಮ್ಮಗನೇ ವಾರಸ್ದಾರ, ಗೊತ್ತು ತಾನೆ? ನೀನು ವಾರಸ್ದಾರ ಅಷ್ಟೇ, ಓನರ್ ಅಲ್ಲ. ಓನರ್ ಆದಾಗ ಮಾತಾಡೋ, ನೋಡ್ಕೊಳ್ಳೋಣ. ಅಲ್ಲಿ ತಕ್ಕ ತೆಪ್ಪಗೆ ಬಾಯಿ ಮುಚ್ಕೊಂಡಿದ್ರೆ ಸರಿ. ಆಗಲ್ವೇ? ತೆಪ್ಪಗಿರಲ್ವೇ? ಏನೇ ಇವಾಗ? ತೆಪ್ಪಗಿರ್ಲೇಬೇಕು. ನಿಂದೇನು ನಡೆಯಲ್ಲ ಅಂತ ಗೊತ್ತಾದ್ಮೇಲೆ ನೀನ್ ತೆಪ್ಪಗಿರ್ಲೇಬೇಕು. ಇಲ್ಲಾಂದ್ರೆ ದೊಡ್ಡ ತಪ್ಪುಗಳಾಗ ಹೋಗುತ್ತೆ. ಚೆನ್ನಾಗಿ ತಿಂದು ಕೊಬ್ಬಿದ ಮಾತುಗಳು ಬರ್ತಾ ಇವೆ. ಓಹೋ, ಸಾಹೇಬ್ರು ಕಷ್ಟಪಟ್ಟು ಬೆವರು ಸುರಿಸಿ ತಂದಿರೋ ದುಡ್ಡಲ್ಲಿ ನಾನು ತುಪ್ಪ ಬೆಣ್ಣೆನೆಲ್ಲ ತಿಂದು ಕೊಬ್ಬಿದ್ದೀನಿ ನೋಡ. ಹಾಗಲೇ ನೀನ ಈ ಮನೆ ಬಿಟ್ಟು ಹೋಗೋ ತರ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಆದಿನೇ ಅಲ್ಲ ಕಣೆ. ನೋಡ್ಕೊಳೆ, ಬರ್ದಿಟ್ಕೊಳೆ. ಗುಡ್. ಒಂದ್ ಕೆಲ್ಸ ಮಾಡು, ಯಾವ್ದು ಒಳ್ಳೆ ಪುರೋಹಿತರನ್ನ ನೋಡಿ ನಿನಗೊಂದು ಹೊಸ ಹೆಸರನ್ನ ಇಟ್ಕೊಂಡ್ಬಿಡು. ಬೇಡ 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 ಬೇಡ, ನಾನೇ ಎದಿರಲ್ಲ ಪುರೋಹಿತರ ಮಗಳು. ನಿನ್ಗೊಂದು ಒಳ್ಳೆ ಹೆಸರಿಡ್ತೀನಿ. ಆದಿ. ಅಂತ್ಯ ಅಂತ ಇಟ್ಕೊ. ಎಮ್ಮೋ ಎಮ್ಮೋ ನೋಡ್ದೆ ನಾದಿರ್ತಿರ್ತೀನಿ. ನೋಡುದ್ರ? ಏನ್ ನೋಡುದ್ರಿ? ಎಮ್ಮೋ ಎಮ್ಮೋ ನೋಡ್ದೆ ನೋಡ್ಬಾರ್ದೆಲ್ಲ ನಾ ನೋಡ್ದೆ ನಾದಿರ್ತೀನಿ. ರೇ ಮೂಲಿ ಮನಿ, ಆರೋಗ್ಯ ಏನಾದ್ರು ಕೆಟ್ಟಿದ್ಯಾ? ಹುಷಾರಾಗಿದ್ಯಾ? ನನಗೇನಾಗೈತ್ರಿ? ನಾ ಚಲೋ ಇದೀನಲ್ರಿ. ಮತ್ಯಾಕೆ ಹಿಂಗೆ ನುಲಿತಾ ನಾಟ್ಯ ಗಾಯನ ಪ್ರದರ್ಶನ ಮಾಡ್ತಾ ಇದೀರ? ಅದು ನಾನು ನೋಡ್ಬಿಟ್ನಲ್ರಿ, ಅದಕ್ಕೆ ರವಿ ಮೊಮ್ಮನ ಹಾಡು ಒಳಗಿಂದ ಉಕ್ಕಿ 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 ಬರ್ಲಿಕ್ಕತ್ತದ್ರಿ. ಅದೇನ್ ನೋಡಿರಿ ಅಂತ ಬೊಗಳ್ರಿ. ಅದು ನೋಡಿನ್ರಿ, ನಿಮ್ಮ ರಂಗು ರಸಿಕತನ ಎಲ್ಲನೂ ನೋಡ್ಬಿಟ್ರಿ. ಅದೇನಂತ ಸರಿಯಾಗಿ ಅರ್ಥ ಆಗೋತಾರೆ ಹೇಳ್ರಿ. ಅಲ್ರಿ, ಅದೇನಾರ ಎಷ್ಟು ದಿನ ನೀವು ಲಗ್ನ ಇಷ್ಟ ಇಲ್ಲ ಅಂತಿದ್ದವರು ಇವತ್ತು ಲಕ್ಷ್ಮಣ ಜೋಡಿ ಐ ಲವ್ ಯು ಬಾಯಿ ಬಂದಂಗೆ ಮಾತಾಡಿದ್ರೆ ಬಾಯಿ ಮೇಲೆ ಕೂತು ಬಿಡ್ತೀನಿ. ಅದೇನಾರ ಅದಕ್ಕೆ ನೀವು ಹೋಗಿ ಕೂತ್ಕೊಳ್ಳಿ, ನಾನು ಪಾತ್ರೆ ತೊಳಿತೀನಿ. ಆಗೋಯ್ತು ಬಿಡು ಕುಮುದ, ಇನ್ನೊಂದು 4-5 ತಟ್ಟೆ ಇದೆ ಅಷ್ಟೇ. ಸರಿ ಅದಕ್ಕೆ. ಅದಕ್ಕೆ ಇವತ್ತು ನಮ್ಮ ಸಂಜೀವ ಅವನ ಹೆಂಡತಿ ಹತ್ರ ಕೆಲಸ ಮಾಡಿಸಿದ್ ನೋಡಿ ನನಗಂತೂ ಆಶ್ಚರ್ಯ ಆಗೋಯ್ತು. ಅವನೆಲ್ಲಿ ಅಮೃತನ ಕೈಲಿ ಕೆಲಸ ಮಾಡಿಸ್ದ? ಅದೇ ಅದಕ್ಕೆ ಊಟದ ಬಾಕ್ಸ್ ತಗೊಂಬಾ, ತಿಂಡಿ ಹಾಕೊಡು, ಮೊಬೈಲ್ ಚಾರ್ಜ್ ಬಿಡು ಅಂತ ಹೇಳಿಲ್ವಾ? ಅದೆಲ್ಲ ಒಂದು ಕೆಲಸನ ಕುಮುದ. ಅವನ ಹೆಂಡತಿ ಹತ್ರ ಸಣ್ಣ ಪುಟ್ಟದ ಹೇಳ್ದ ಅಷ್ಟೇ. ಆದ್ರೂ ಅದೆಲ್ಲ ಕೆಲಸನೇ ಅಲ್ವಾ? ಅದೆಲ್ಲ ಕೆಲಸನೇ ಅಲ್ಲ. ನನ್ನ ಮಗನಿಗೆ ಅವನ ಹೆಂಡತಿ ಮೇಲಿರೋ ಪ್ರೀತಿಗೆ ಅವಳನ್ನ ಮಾತಾಡ್ಸಕ್ಕೆ ಅವ್ನ ನೆಪ ಹುಡ್ಕೊಂಡಿದ್ದಾನ ಅಷ್ಟೇ. ಅದ್ಗೆ ನೀವ್ ಹೇಳ್ತಾ ಇರೋದು ನನ್ಗೆ ಅರ್ಥ ಆಗ್ತಿಲ್ಲ ಕುಮುದ. ನಮ್ ಸಂಜೀವ ಎಂತವನು ಅಂತ ನನಗ್ ಗೊತ್ತಿಲ್ವಾ? ಹೆಂಡತಿಗೆ ಕೆಲ್ಸ ಹೇಳೋ ಅಂತ ಮಗನ್ನ ಎತ್ತಿದ್ದೀನ ನಾನು. ಸಂಜೀವಂಗೆ ಅವ್ನ ಹೆಂಡತಿ ಜೊತೆ ಮಾತಾಡಕ್ಕೆ
ಏನೋ ಒಂಥರ ಸಂಕೋಚ. ನಾನೇ ಹೇಳ್ದೆ, ಹೀಗೆ ಸಂಕೋಚ ಪಡ್ಕೊಂಡಿದ್ರೆ ನೀನ್ ಅವಳು ನಿನ್ನ ಮಾತಾಡಕ್ಕೆ ಆಗಲ್ಲ, ಯಾರಾದ್ರೂ ಒಬ್ರು ಮಾತಾಡಕ್ ಶುರು ಮಾಡಿ ಅಂತ. ಅದಕ್ಕೆ ಇಂಥ ಕಾರಣಗಳನ್ನ ಇಟ್ಕೊಂಡು ಸಂಜೀವ ಅಮೃತನ ಜೊತೆ ಮಾತಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ನನ್ ಸೊಸೆನ ಬದಲಾಯಿಸೋದು ನನ್ ಮಗನ್ ಕೈಯಲ್ಲಿದೆ. ಮೊದ್ಲು ಅವನ್ ಬದಲಾಗ್ಬೇಕಿತ್ತು, ಈಗ ಅವನ್ ಬದಲಾಗಿದ್ದಾನೆ. ಓ, ನಿಮ್ ಯೋಚನೆ ಸರಿಯಾಗಿದೆ ಬಿಡಿ. ಏಯ್ ಇಳ್ಕೋ, ಕನ್ನಡದಲ್ಲಿ ತಾನೇ ಹೇಳ್ದೆ ಇಳ್ಕೋ. ಈ ಕಡೆಯಿಂದ ಇಳ್ಕೋ. ನನ್ನ ಜೊತೆ ಬೈಕಲ್ಲಿ ಬರೋಕ್ಕೂ ಒಂದು ಲೆವೆಲ್ ಇರಬೇಕು, ಅದು ನಿನಗಿಲ್ಲ. ನಿನ್ನ ಇಲ್ಲಿವರೆಗೂ ಕರ್ಕೊಂಬಂದಿರೋದೇ ದೊಡ್ಡದು. ಇಲ್ಲಿಂದ ಕ್ಲಾಸ್ ರೂಮ್ವರೆಗೂ ನೀನು ಯಾರೋ ನಾನು ಯಾರೋ. ನಿನ್ನ ಪಾಡಿಗೆ ನೀನು ಹೋಗು, ನನ್ನ ಪಾಡಿಗೆ ನಾನು ಹೋಗು. ನೋಡು, ನೀನೇ ನನ್ನ ಕಾಲೇಜಿಗೆ ಡೈಲಿ ಡ್ರಾಪ್ ಮಾಡೋ ಅಗತ್ಯ ಇಲ್ಲ. ಮನೆಯಿಂದ ಹೊರಟು ಬಸ್ ಸ್ಟ್ಯಾಂಡಿಗೆ ಬಿಟ್ರೆ ಸಾಕು. ಆಮೇಲೆ ನನ್ನ ಪಾಡ್ ನಾನು ನೋಡ್ಕೋತೀನಿ. ಆಮೇಲೆ ನಿನಗೆ ಇಷ್ಟ ಬಂದ ಸ್ಪೀಡಲ್ಲಿ ನೀನು ನೋಡ್ಕೊ. ಹಳ್ಳಾದ್ರೂ ಎರ್ಸ್ಕೊ, ಹಂಪಾದ್ರೂ ಎಗರ್ಸ್ಕೊ. ನಿಂದಾಣೆ ಬರೋ. ನಾನೇ ಇವಳನ್ನ ನಾಳೆಯಿಂದ ಬಸ್ ಸ್ಟ್ಯಾಂಡಲ್ಲಿ ಬಿಸಾಕ್ ಬರಬೇಕು ಅಂದ್ಕೊಂಡಿದ್ದೆ. ಯಾವ ದೇವ್ರು ನನ್ನ ಪ್ರಾರ್ಥನೆ ಕೇಳಿಸ್ತೋ ಏನೋ, ಇವಳ ಬಾಯಲ್ಲೇ ಹೇಳಿಸ್ ಪುಣ್ಯ ಕಟ್ಕೊಂಡ ಭಗವಂತ. ಓಕೆ, ಬಾಯ್ ಬಾಯ್, ಗುಡ್ ಬಾಯ್, ಸ್ಟಾರ್ಟ್.